ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಈ ಸೋಮವಾರ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾವುದೂ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಕರೆಂಟ್ ಬೇರೆ ಇರಲಿಲ್ಲ. ಬೆಳಗ್ಗೆನೇ ಯಾವುದೇ ರೊಟೀನು ಶೇರ್ ಮಾಡೋಕ್ಕಾಗಿಲ್ಲ. ಕರೆಂಟ್ ಇಲ್ಲದೆ ಹೋದರೆ ಕತ್ಲಿರುತ್ತಲ್ಲ, ವೀಡಿಯೋ ಮಾಡಿದ್ರೂ ಅದು ಚೆನ್ನಾಗಿ ಕ್ಲಾರಿಟಿ ಬರೋದಿಲ್ಲ. ಅದಕ್ಕೇ ನಾನು ಇವಾಗ ಸಂಜೆ ರೊಟೀನ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಕೆಲಸ ಮುಗಿಸಿ ಕಸ ಎಲ್ಲ ಗುಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಅಡುಗೆಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡೋಣ ಅಂತ. ಸಿಂಪಲ್ ಅಡುಗೆನೇ, ಜಾಸ್ತಿ ಇದ್ರ ಥರ ಏನು ಅಡುಗೆ ಮಾಡ್ತಾಯಿಲ್ಲ. ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ಇದೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಈಗ ನಮ್ಮ ಮನೇಲಿ ಹೆಂಗೆ ಮಾಡ್ತೀವೋ ಆ ಥರ ಸಾಂಬಾರನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಶುಂಠಿ ಎಲ್ಲ ಇದು ಮಾಡ್ಕೊಂಡಿದ್ದಾಯಿತು. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ, ಎಣ್ಣೆಲೆಲ್ಲ ಫ್ರೈ ಆಗಲಿ ಅಂತ. ದಪ್ಪಕ್ಕಾದರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹೊಡೆದ್ಬಿಡುತ್ತೆ. ಅದನ್ನು ಚೆನ್ನಾಗಿ ಬೇಯಿಸಿರೋ ಉರಿಯಲ್ವಲ್ಲ ನಾವು, ಅದಕ್ಕೇ ಸಣ್ಣಕ್ಕಾದರೆ ಎಣ್ಣೆಲಿ ಒಂದು 2 ಮಿನಿಟ್ಸಲ್ಲೆಲ್ಲನೂ ಫ್ರೈ ಆಗೋಗ್ಬಿಡುತ್ತೆ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ಕಿದ ಬೇಳೆನೂ ತೆಗೆದಿಟ್ಕೊಂಡಿದ್ದೀನಿ. ಇದು 2-3 ದಿವಸ ಆಗೋಯ್ತು ಫ್ರಿಜ್ಜಲ್ಲಿದ್ದು ಮಾಡ್ತಾಯಿದ್ದೀನಿ. ಸಾರು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಫ್ರೆಶ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಸಾಂಬಾರೆಲ್ಲನೂ. ಇವಾಗ ನೋಡಿ, ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಇದು ಚಕ್ಕೆ ಲವಂಗ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮ್ಯಾಟೊ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕಡಲೆ ಮತ್ತು ಗಸಗಸೆ ಇರುತ್ತಲ್ಲ ಅದು, ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಇದು ನಮ್ಮ ಮನೇಲಿ ಮಾಡೋ ಥರ ಸಾಂಬಾರಿದು. ಇಷ್ಟೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ. ತೆಂಗಿನಕಾಯಿ, ಕಡಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಈ ಪುಡಿ ಎಲ್ಲ ಹಾಕಿದ್ಮೇಲೆ ಏನಾದ್ರು ಜಾಸ್ತಿ ಇದು ಮಾಡ್ಕೊಂಬಿಟ್ರೆ ಎಲ್ಲ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಸುಮ್ಮನೆ ಅಷ್ಟು ಬಿಸಿ ಮಾಡಿಕೊಂಡು ಅದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನೋಡಿ, ರಾಗಿ ಹಿಟ್ಟು ಹಾಕಿ ತೊಳ್ಕೊತಿದ್ದೀನಿ. ರಾಗಿ ಹಿಟ್ಟು ಹಾಕಿ ತೊಳೆಯೋದ್ರಿಂದ ಏನೋ ಕನೆ ಬರಲ್ಲ ಅಂತ ಏನೋ ಹೇಳ್ತಾರೆ ದೊಡ್ಡವ್ರು, ನನಗೆ ಗೊತ್ತಿಲ್ಲ. ನಾನು ರಾಗಿ ಹಿಟ್ಟು ಹಾಕಿ ತೊಳೆಯೋದು. ಈಗ ನೋಡಿ, ಜಾರ್ಗೆಲ್ಲ ನಾನು ಹುರಿದಿಟ್ಕೊಂಡಿದ್ದ ಮಸಾಲಾನ ಹಾಕ್ಕೊಂಡು ರುಬ್ಕೊತಿದ್ದೀನಿ. ರುಬ್ಬಿಟ್ಕೊಂಡು ನೆಕ್ಸ್ಟ್ ಅದನ್ನು ಒಗ್ಗರಣೆ ಕೊಡ್ತೀನಿ. ನೋಡಿ, ರುಬ್ಕೊತಾ ಇದ್ದೀನಿ. ನುಣ್ಣಗೆ ಚೆನ್ನಾಗಿ ರುಬ್ಕೊಬೇಕು. ತರ್ತರಿ ರುಬ್ಕೊಂಡ್ರು ಚೆನ್ನಾಗಿರಲ್ಲ. ಕಾಯಿ ಸ್ವಲ್ಪ ಕಡಿಮೆ ಹಾಕ್ಬೇಕು ಇದಕ್ಕೆ, ತೆಂಗಿನಕಾಯಿನ. ಆವಾಗ ಮಸಾಲೆ ಸಾಂಬಾರುಗಳಿಗೆ ಸ್ವಲ್ಪ ಕಾಯಿ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರೆಲ್ಲನೂ. ನಾನೊಂದು ಸ್ವಲ್ಪನೇ ಹಾಕಿರೋ ತೆಂಗಿನಕಾಯಿ. ಇವಾಗ ನೋಡಿ, ಅದನ್ನೆಲ್ಲ ಮಿಕ್ಸಿ ಎಲ್ಲ ತೆಗ್ದಿಟ್ಬಿಟ್ಟು ಒರೆಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ನಾನು ತೊಳೆದಿಟ್ಕೊಂಡಿದ್ದೆಲ್ಲ ಕಾಳು ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ತೀನಿ. ಇದೂ ಅಷ್ಟೇ, ಹಸಿ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಹುರ್ಕೊಬೇಕು ಕಾಳನ್ನ. ಇದು ಹುರ್ಕೊಂಡ್ಮೇಲೆ ನಾವು ರುಬ್ಬಿಕೊಂಡಿರೋ ಮಸಾಲಾನ ಹಾಕ್ಕೊಬೇಕು. ಇದು ಅಷ್ಟೇ, ಒಂದು 2 ಮಿನಿಟ್ಸ್ ಅಷ್ಟೊತ್ತು ಮಸಾಲ ಹುರ್ಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸಾಂಬಾರಿಗೆ ಕೂಡಿಸ್ಕೊಬೇಕು. ನಾನು ತೀರಾ ನೀರಂಗೆ ಏನು ಮಾಡಿಲ್ಲ, ಒಂದು ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ನನಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಯಾಕಂದರೆ ಬೆಳಗ್ಗೆ ದೋಸೆಗೆ ನಾನು ಹಾಕಿದ್ದೆ, ದೋಸೆ ಮಾಡಬೇಕು, ಅದಕ್ಕೇ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ 1 ಲೋಟದಷ್ಟು ಅಕ್ಕಿ ಹಾಕ್ಕೊಂಡು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಅನ್ನಕ್ಕಿಟ್ಟು ಮುದ್ದೆ ಮಾಡಿದ್ರೆ ಅಡುಗೆ, ನೈಟಿಂದ ಅಡುಗೆ ಮುಗೀತು. ನೋಡಿ, ಇನ್ನು ಅದು ಅನ್ನಕ್ಕಿಟ್ಟಿದ ಮೇಲೆ ಸ್ವಲ್ಪ ಪಾತ್ರೆಗಳಿದ್ವು. ಇಷ್ಟು ನಾನು ಸಾಂಬಾರಿಗೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಿದ್ದಿದ್ವಲ್ಲ ಪಾತ್ರೆಗಳು, ಅವನ್ನೆಲ್ಲ ತೊಳೆದಿಟ್ಕೊತೀನಿ. ಇವಾಗ ಸ್ವಲ್ಪ ಸ್ಟವೆಲ್ಲ ಅದನ್ನೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ಮುದ್ದೆಗಿಡಬೇಕು. ನೋಡಿ, ಈ ಪಾತ್ರೆಗಳೆಲ್ಲ ತೊಳ್ಕೊತೀನಿ. ಆವಾಗಲೇ ಮಾಡ್ಕೊಂಬಿಟ್ರೆ ಏನೂ ಕೆಲಸ ಇರೋಲ್ಲ. ನಾನು ಆಮೇಲೆ ಮಾಡ್ಕೊತೀನಿ ಒಂದು ಫುಲ್ ಪಾತ್ರೆ ಆಗಿಬಿಡುತ್ತೆ. ಅದಕ್ಕೇನೆಲ್ಲ ಅವಾಗೇ ತೊಳ್ಕೊಂಡು ಮುದ್ದೆಗೆ ಇಟ್ಬಿಟ್ಟು, ಮುದ್ದೆ ಮಾಡಿದ್ಮೇಲೆ ಇನ್ನೂ ಒಂದಷ್ಟು ಬಿದ್ದಿರ್ತವೆ, ಊಟ ಮಾಡಿ ಒಟ್ಟಿಗೆ ಎಲ್ಲ ತೊಳೆದಿಟ್ಬಿಡ್ತೀನಿ. ಇವಾಗ ನೋಡಿ, ಇದೆಲ್ಲ ಆಯಿತು, ಮುದ್ದೆಗೆ ಇಡ್ತಾಯಿದ್ದೀನಿ. ನಮ್ಮ ಮನೆಗೆ 3 ಮುದ್ದೆ ಮಾಡಿದ್ರೆ ಸಾಕು. ಒಂದು ಚಿಕ್ಕದು ನನ್ನ ಮಗನಿಗೆ ಮಾಡ್ತೀನಿ ಅಷ್ಟೇ. 3ರಲ್ಲೇ ಒಂದು ಸ್ವಲ್ಪ ಮುರಿದಿಡ್ತೀನಿ ಅಷ್ಟೇ ಅವನಿಗೇನು.
ನೋಡಿ ಆಯಿತು, ಕುದೀತಾ ಇದೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಬಿಟ್ಟಿರ್ತೀನಿ. ಕುದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕ್ಬಿಟ್ಟು ತಿರುವಿಟ್ಟಿರ್ತೀನಿ. ಚೆನ್ನಾಗಿ ಬೆಂದ ಮೇಲೆ ಅದನ್ನು ನೋಡಿ ಇವಾಗ ಎಲ್ಲ ತೊಳ್ಸ್ಕೊತೀನಿ ನೀಟಾಗಿ. ನಾನು ಕೆಳಗಡೆ ಇಟ್ಬಿಟ್ಟು ತೊಳ್ಸಿದ್ರೆ ಮಾತ್ರನೇ ಅದು ಚೆನ್ನಾಗಿ ಬರೋದು, ಇಲ್ಲಾಂದರೆ ಗಂಟು ಉಳಿದ್ಬಿಡುತ್ತೆ. ನಂಗೆ ಸ್ಟವ್ ಮೇಲೆ ಇಟ್ಟು ಇದು ಮಾಡೋಕ್ಕೆ ಬರೋದಿಲ್ಲ. ಕೆಳಗಡೆ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಇದು ಮಾಡ್ಕೊಂಬಿಡ್ತೀನಿ, ಮಿಕ್ಸ್ ಮಾಡಿಬಿಡ್ತೀನಿ. ಆಮೇಲೆ ಅದು ಸ್ವಲ್ಪ ಹೊತ್ತು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಬಿಟ್ಟು ನೆಕ್ಸ್ಟ್ ನೋಡಿ ಮುದ್ದೆ ಕಟ್ಟಿಕ್ತಾಯಿದ್ದೀನಿ. ಕರೆಕ್ಟಾಗಿ 3 ಮುದ್ದೆನೇ ಮಾಡ್ತೀನಿ. 3 ಲೋಟ ಅಷ್ಟು ನೀರು ಹಾಕ್ತೀನಿ ಅಷ್ಟೇ. 3 ಲೋಟ ಅಂದರೆ ಒಂದು 2 ಮುಕ್ಕಾಲು ಲೋಟದಷ್ಟು ನೀರು ಹಾಕ್ತೀನಿ. ಕರೆಕ್ಟಾಗಿ 3 ಮುದ್ದೆ ಆಗುತ್ತೆ. 3 ಜನ ಇದ್ದೀವಲ್ಲ, ನನ್ನ ಮಗ ಒಬ್ಬ 4 ಜನ. ಒಂದು ಚಿಕ್ಕ ಮುದ್ದೆ ಅವನಿಗೂ ಅದರಲ್ಲೇ ಮುರಿದಿಡ್ತೀನಿ. ನೀರೋ ಪಾತ್ರೆ ಎಲ್ಲ ಉಳಿದಿದ್ವಲ್ಲ ಅವೆಲ್ಲ ತೊಳೆದಿಟ್ಬಿಟ್ಟು ಮುದ್ದೆದಿರುತ್ತಲ್ಲ ಅದನ್ನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇವಾಗ ನೋಡಿ ಸಾಂಬಾರು ನಮ್ಮ ಮನೇಲಿ ಯಾವ ಥರ ಆಗಿದೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೋಡಿ ನಮ್ಮ ಮನೆ ಸಾಂಬಾರು ಯಾವ ಥರ ಇದೆ ಅಂತ. ಕೆಲಸ ಮಾಡಿ ಬಂದು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಅಂದರೆ ಮಾಡಲೇಬೇಕಲ್ಲ. ನೋಡಿ ಸಾಂಬಾರು ಯಾವ ಥರ ಇದೆ ಅಂತ. ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.